ಹ್ಯಾಪಿ ಗೌರಿ ಗಣೇಶ ಎಲ್ರಿಗೂ. ಈ ಗಣೇಶ ನಿಮ್ಮೆಲ್ಲ ಲೈಫ್ ಒಳಗೆ ಸುಖ, ಶಾಂತಿ, ನೆಮ್ಮದಿ ನೀವೇನೇನು ಅಂದ್ಕೊಂಡಿರಿ ಎಲ್ಲ ಈಡೇರಿಸಲಿ. ನಾನೇನು ಅಂದ್ಕೊಂಡಿನಿ ಎಲ್ಲನೂ ಈಡೇರಿಸ್ತಾನೆ. ಐ ಬಿಲೀವ್ ಇನ್ ಬಪ್ಪ. ಇಲ್ಲಿ ನೋಡ್ರಿ, ನಾವು ರಂಗೋಲಿ ಹಾಕಿನಿ ಇವತ್ತು. ಹೆಂಗದ ಅಂತ ಕಮೆಂಟ್ ಮಾಡಿರಿ. ಹೊಸ್ತಿಲ್ ಮೇಲೂ ರಂಗೋಲಿ ಹಾಕಿನಿ ಇವತ್ತು. ಸೊ ದಿಸ್ ಇಸ್ ದ ಡೆಕೋರೇಷನ್. ಓ, ಅದೇನೋ ಒಂದು ಬಿದ್ದೋಗೋದಲ್ಲ. ಲೆಟ್ಸ್ ಫಿಕ್ಸ್ ಇಟ್. ಸೊ ಡೆಕೋರೇಷನ್ ಎಲ್ಲ ರೆಡಿ ಆಯ್ತಲ್ಲ. ಸೊ ನೈವೇದ್ಯಕ್ಕೆ ಏನೇನು ಮಾಡಬೇಕು ನೋಡೋಣ ಬರ್ರಿ. ಸೊ ದಿಸ್ ಇಸ್ ಹೌ ಐ ಗಾಟ್ ರೆಡಿ ಇನ್ ದ ಮಾರ್ನಿಂಗ್. ಇದಕ್ಕೆ ಹುಣ್ಸಿಕ್ ಅಂತಾರೆ, ಇದ್ರದ್ದು ಮುದ್ದೆ ಪಲ್ಯ ಮಾಡ್ತಾರೆ. ಸೊ ಈ ಥರ ಇರ್ತದೆ ಸೊಪ್ಪು. ಇದು ಅಡುಗೆ ಎಲ್ಲ ಮಾಡೋ ಗಡ್ಬಡ್ನಾಗ ನಂಗೆ ವ್ಲಾಗ್ ಏನು ಶೂಟ್ ಮಾಡಲಿಕ್ಕಾಗಿಲ್ಲ. ಸೊ ಎಲ್ಲ ಡೆಕೋರೇಷನ್ ಆದಮೇಲೆ, ಎಲ್ಲ ಪೂಜೆ ಆದಮೇಲೆ ವ್ಲಾಗ್ ಶೂಟ್ ಮಾಡಲಿಕ್ಕಾಗಿದ್ದು. ಸೊ ಪೂಜೆ ಎಲ್ಲ ಇವತ್ತು ನಮ್ಮ ಹಸ್ಬೆಂಡೇ ಮಾಡ್ಯಾರ. ಹಿ ಇಸ್ ಡನ್ ಸೋ ವೆಲ್. ಐ ಆಮ್ ಪ್ರೌಡ್ ಆಫ್ ಯು. ಆಲ್ಮೋಸ್ಟ್ ಎಲ್ಲ ರಿಚುವಲ್ಸ್ ಬಗ್ಗೆ ಗೊತ್ತದ, ಬಟ್ ಗಣೇಶನ ಮುಂದೆ ಊಟ ಬಯಸಿ ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಿಮಗೆ ಗೊತ್ತಿತ್ತಂದ್ರೆ ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ. ಐ ರಿಯಲಿ ವಾಂಟ್ ಟು ನೋ. ಒಂದು ಸಿನಿಮ್ಯಾಟಿಕ್ ಶಾರ್ಟ್ ನಮ್ಮ ಗಣಪಂದು. ಎಲ್ಲ ಏನೇನು ಮಾಡಿನದು ಎಲ್ಲ ಎಲಿ ಮೇಲೆ ಕಾಣಿಸಿರ್ಬೋದು ನಿಮ್ಗೆ. ಸೊ ಹಿಂಗಿತ್ತು ನಮ್ಮ ಗಣಪ. ಆರತಿ ಮಂಗಳಾರತಿ ಎಲ್ಲ ಆದಮೇಲೆ ನಾನು ಒಂದು ಸ್ವಲ್ಪ ಅರ್ಶಿನ ಕುಂಕುಮ ಏರಿಸಿ ಅಕ್ಷತೆ ಕಾಳು ಹಾಕಿದೆ. ಗಣು, ಸೊ ದ ಡೆಕೋರೇಷನ್ ಲುಕ್ಸ್ ಲೈಕ್ ದಿಸ್. ಇಲ್ಲಿ ನಮ್ಮ ಬಾಬಾ, ಓಂ ಸಾಯಿರಾಮ್ ಬಾಬಾ. ಇದನ್ನೆಲ್ಲನೂ ಬ್ಯಾಕ್ ಡ್ರಾಪ್ ಎಲ್ಲ ಮೀಶೋನಾಗ ತರಿಸೀನಿ. ಇದು ಒಂದು ಬಿಟ್ಟು ಇದು ನಿನ್ನೆ ನಾವು ಒಂದು ಶಾಪಿಗೆ ಹೋಗಿ ತೊಗೊಂಡು ಬಂದ್ವಿ. ಇಷ್ಟು ಪಾಸಿಟಿವ್ ವೈಬ್ಸ್ ಬರ್ತದಲ್ಲ. ಯಾವ್ದಾರ ಒಂದು ಪೂಜೆ ಮಾಡಿ, ಯಾವ್ದಾರ ಒಂದು ಹಿಂಗೆ ಏನಾರ ಹಬ್ಬ ಬಂದರು, ನನಗಂತೂ ಭಾಳ ಇಷ್ಟ. ನನಗೆ ಹಬ್ಬ ಬಂತು ಅಂದ್ರೆ ಸೊ ಐ ಲವ್ ಟು ಕುಕ್ ಆಲ್ ದೋಸ್ ಥಿಂಗ್ಸ್. ನಾನು ಏನೇನು ಮಾಡಿದ್ದೆ ಅಂತ ಒಬ್ವಿಯಸ್ಲಿ ಊಟ ಎಲ್ಲ ಆಯಿತು. ಐ ಡಿಡ್ ಮುದ್ದೆ ಪಲ್ಯ ಮಾಡಿದ್ದೆ, ಅನ್ನ ಮಾಡಿದ್ದೆ, ಅಪ್ಪಿ ಪಾಯಸ ಅಂತಂತಾರೆ. ಅಪ್ಪಿ ಪಾಯಸ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಮಾಡಿರಿ. ಅಪ್ಪಿ ಪಾಯಸ ಮಾಡಿದ್ದೆ, ಮತ್ತು ಅನ್ನ ಸಾರು, ಆಮೇಲೇನು ಮೋದಕ ಪ್ರಿಯ ಅಲ್ಲ ಏನು, ಅದಕ್ಕೆ ಮೋದಕನೂ ಮಾಡಿದ್ದೆ. ಸೊ ವಾಟ್ ಎಲ್ಸ್, ಅಷ್ಟೇ ಮಾಡಿದ್ದೆ. ಬಟ್ ಸುಸ್ತಾಗೋಯ್ತು ನಂಗೆ ಮುಂಜಾನಿಂದ ಮಾಡೋದ್ರಾಗ. ಅಡುಗೆ ಮಾಡೋದು ಒಂದು ರೀತಿ ಆದ್ರೆ ನೋಡ್ರಿ ಕಡಾಯಿ ಗತಿ ಏನು. ಇಲ್ಲಿ ನೋಡ್ರಿ ಪೂರ ಎಲ್ಲ ಇನ್ನು ಇಲ್ಲೆಲ್ಲ ಸ್ವಚ್ಛ ಮಾಡ್ಕೊಂಡಿನಿ ಅಂತೇಳಿ ಸ್ವಚ್ಛ ಅದ. ಬಟ್ ಅಡುಗೆ ಮಾಡೋದ್ರಲ್ಲಿಂದ ಇಲ್ಲಿ ನೋಡ್ರಿ, ನಿಮ್ಮ ಮನೆಗೂ ಹಿಂಗೆ ಆಗ್ತಿರ್ಬೇಕಲ್ಲ. ಅಡುಗೆ ಮಾಡೋದು ಒಂದು ಟಾಸ್ಕ್ ಆದ್ರೆ ಅಡುಗೆ ಮಾಡಾದ್ಮೇಲೆ, ಊಟ ಆದಮೇಲೆ ಕ್ಲೀನ್ ಮಾಡಬೇಕಲ್ಲ, ದಟ್ಸ್ ಅನದರ್ ಲೆವೆಲ್ ಆಫ್ ಟಾಸ್ಕ್ ವಿಚ್ ಐ ಹೇಟ್. ಬಟ್ ನನಗೆ ಅಡುಗೆ ಮನೆ ಕ್ಲೀನೂ ಇರಬೇಕು. ಸೊ ಐ ಕ್ಲೀನ್. ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್? ಯು ಅಂಡರ್ಸ್ಟ್ಯಾಂಡ್ ಮೈ ಡೈಲೆಮಾ? ದಟ್ಸ್ ಹೌ ಐ ಆಮ್. ಹಬ್ಬದ ಅಡುಗೆ ಊಟ ಮಾಡಿ 1-2 ತಾಸು ಮಲ್ಕೊಂಬಿಟ್ಟಿದ್ವಿ ಎಲ್ಲರೂ. ಅದಾದಮೇಲೆ ನನ್ನ ಮಗ ಸೈಕಲ್ ಓಡಿಸ್ತೀನಿ, ಸ್ವಲ್ಪ ರೋಡಿಗೆ ಕರ್ಕೊಂಡು ಹೋಗು ಅಂತಂದ. ಸೊ ಅವನಿಗೆ ಕರ್ಕೊಂಡೋಗಿದ್ದೆ. ಸೊ ಸಂಜೆ ಆಗಿತ್ತು, ಮಳೆನೂ ಬಂದಿತ್ತು. ಬಟ್ ಮಳೆ ಬಂದು ನಿಂತಿತ್ತು. ಸೊ ಅಂದ್ರೆ ಗಾಡಿಗೇನೂ ಇರೋಂಗಿಲ್ಲ. ಸೊ ಡೆಡ್ ಎಂಡಿಗೆ ಅದ ನಮ್ಮ ಮನೆ, ಅಷ್ಟು ಗಾಡಿ ಇರೋಂಗಿಲ್ಲ. ಸೊ ಕರ್ಕೊಂಡೋಗಿದ್ದೆ ಹಂಗೆ ಅವನಿಗೆ. ನೀ ದೂರ ಸರಿ ಗಣಪ. ಹಾಯ್ ಅಗೇನ್. ಈಗ ಮತ್ತೆ ಸಂಜೆಗೆ ಹಿಂಗೆ ರೆಡಿ ಆಗಿನಿ, ಕಾಜಿನ ಬಳಿ ಮತ್ತು ನಮ್ಮ ಗಣಪಗೆ ರೆಡಿ ಮಾಡೀವಿ. ಮೋರ್ಯಾರೆ ಬಪ್ಪ ಮೋರ್ಯಾರೆ, ಮೋರ್ಯಾರೆ ಬಪ್ಪ ಮೋರ್ಯಾರೆ, ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ವರ್ಷ ವರ್ಷಿ ಲೌಕರ್ಯ.
ಗಣಪತಿ ಹ್ಮ್ ದಮ್ಮೆ ಬತ್ತು. ಮೋರಿಯಾರೆ ಬಪ್ಪ ಮೋರಿಯಾರೆ ಮೋರಿಯಾರೆ ಬಪ್ಪ ಮೋರಿಯಾರೆ ಮೋರಿಯಾರೆ ಬಪ್ಪ ಮೋರಿಯಾರೆ ಮೋರಿಯಾರೆ ಬಪ್ಪ ಮೋರಿಯಾರೆ ಬಪ್ಪ. ನೆಕ್ಸ್ಟ್ ಟೈಮ್ ಇನ್ನ ಚಂದಾಗಿ ಆಚರಿಸ್ತೀವಿ ನಿಂಗೆ. ಬಿತ್ತದು ಸುಸ್ತಾಯ್ತವ ಗಣಪತಿ ಭಾಳ ವಜ್ಜಿದ್ದು ಗಣಪತಿ. ನಿನ್ನ ಮಗ ಸೆಲೆಕ್ಟ್ ಮಾಡಿದ್ದು ಅಲ್ಲ ತುಂಬ ನೀನೇ ಸೆಲೆಕ್ಟ್ ಮಾಡಿದೆಯಲ್ಲ. ಗಣಪ ಹೋದ್ಮೇಲೆ ಈ ಜಾಗ ಎಷ್ಟು ಖಾಲಿ ಖಾಲಿ ಅನಿಸ್ತದಲ್ಲ. ನಾವು ಲಾಸ್ಟ್ ಇಯರ್ಲಿಂದ ಶುರು ಮಾಡೀವಿ ಇಡೋದು. ಸೊ ಒಂದೇ ದಿವಸ ಇಡ್ತೀವಿ ಅಂದ್ಕೊಂಡಿವಿ, ಅಂದರೆ ಮುಂಜಾನೆ ಇಡ್ತೀವಿ, ಸಂಜೆಗೆ ವಿಸರ್ಜನೆ ಮಾಡ್ತೀವಿ. ದಟ್ಸ್ ಇಟ್ ಫಾರ್ ಈ ಗಣೇಶ ಚತುರ್ಥಿ. ಎಷ್ಟು ಜಲ್ದಿ ಬರ್ತದೆ, ಎಷ್ಟು ಜಲ್ದಿ ಹೋಗ್ತದಲ್ಲ. ಬರ್ತದೆ ಅನ್ನೋದು ಖುಷಿನೇ ಬೇರೆ ಅಲ್ಲ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಯ್ತು ಅನ್ಕೋತೀನಿ. ಸೊ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸೊ ಹಿಂಗೆ ಥರ ವ್ಲಾಗ್ಸ್ ಮಾಡ್ಕೋತಿರ್ತೀನಿ. ಐ ಹ್ಯಾವ್ ಪ್ಲ್ಯಾನ್ ಸಮಥಿಂಗ್ ಫಾರ್ ಲೈಕ್ ಈ ವೀಕೆಂಡ್ ಒಂದು ವ್ಲಾಗ್ ಪ್ಲ್ಯಾನ್ ಮಾಡೀನಿ. ಅದ್ರ ಪ್ರಕಾರ ಐ ವಿಲ್ ಶೂಟ್ ದ ವ್ಲಾಗ್ ಆ್ಯಂಡ್ ಪೋಸ್ಟ್ ಇಟ್. ಸೊ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ದಿನೇ ನನಗೆ ಸಬ್ಸ್ಕ್ರೈಬರ್ಸ್ ಹೆಚ್ಚಿಗೆ ಆಗ್ಲಿಕ್ಕತ್ತಾರ. ಸೊ ದ ಕೌಂಟ್ ಇಸ್ ಸ್ಟಿಲ್ 29. ಬಟ್ ಯಾ, slow and steady wins the race. I'll see you guys in the next video. Till then, take care. Bye bye. Love.